ಇವತ್ತು ಬಿಗ್ ಬಾಸ್ನಲ್ಲಿ ಆ್ಯಕ್ಚುಯಲಿ ನಮ್ಮ ಸಂಗೀತ ಅವರು ಬಿಕ್ಕಿ ಬಿಕ್ಕಿ ಹತ್ತಿರೋದು ಯಾಕೆ ಅಂತ ತಿಳಿಸ್ತೀನಿ. ಬಿಗ್ ಬಾಸ್ನಲ್ಲಿ ಇವತ್ತು ಆ್ಯಕ್ಚುಲಿ ಶನಿವಾರ ದಿನ ನಮ್ಮ ಕಿಚ್ಚ ಸುದೀಪ್ ಅವರು ಬರಲ್ಲ. ಯಾಕೆ ಅಂತಂದರೆ ಆ್ಯಕ್ಚುಲಿ ನಮ್ಮ ಬಿಗ್ ಬಾಸ್ ಅವ್ರು ಹೇಳ್ತಾರೆ ಇವತ್ತು ಹೊರಗಡೆ ಕಳಿಸ್ತಕ್ಕಂಥದ್ದು ಒಳಗಡೆ ಉಳಿಸ್ಕೊಳ್ತಕ್ಕಂಥದ್ದು ಸ್ಪರ್ಧಾಳುಗಳನ್ನು ಎಲ್ಲವೂ ಕೂಡ ಇರುತ್ತೆ, ಅದು ಸಸ್ಪೆನ್ಸು, ಮುಂದೆ ತಿಳಿಸ್ತೀನಿ ಅಂತ ಅಂತಾರೆ. ಅದಾದ ನಂತರ ನಮ್ಮ ಶ್ರುತಿ ಮೇಡಮ್ ಅವ್ರು ಬರ್ತಾರೆ. ನೀವು ನೋಡಿರ್ತೀರ, ಶ್ರುತಿ ಮೇಡಮ್ ಅವ್ರು ಬಂದ್ಬಿಟ್ಟು ಪ್ರತಾಪ್ಗೆ ಮೊದಲು ಅಲ್ಲ ಕಣ ಯಾಕೋ ಎಲ್ಲರೂ ಕೂಡ ದೀದಿ ಅಂತ ಕರಿತೀನಿ, ನಾನು ದೀದಿ ಅಂತ ಕರೀಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ಪ್ರತಾಪ್ ನಗ್ನಗ್ತಾನೆ ದೀದಿ ಅಂತ ಕರೀತಾನೆ. ಅದಾದ ನಂತರ ನಮ್ಮ ಶ್ರುತಿ ಮೇಡಮ್ ಬಂದ್ಬಿಟ್ಟು ಆ್ಯಕ್ಚುಲಿ ಏನು ಮಾಡ್ತಾರೆ ಅಂದರೆ, ನೀವೆಲ್ಲರೂ ಒಂದು ತಪ್ಪನ್ನು ಮಾಡ್ತಾಯಿದ್ದೀರಾ ಅಂದಾಗ ಎಲ್ಲರೂ ಶಾಕ್ ಆಗ್ತಾರೆ. ಏನು ಅಂತ. ಆಗ ನೀವೆಲ್ಲರೂ ಮೊಬೈಲ್ನ ಯೂಸ್ ಮಾಡ್ತಾಯಿದ್ದೀರಾ, ಹೊರಗಡೆ ತುಂಬ ಟ್ರೋಲ್ ನಡೀತಾ ಇದೆ ಅಂದ್ಬಿಟ್ಟು ಸಂಗೀತ ಪಕ್ಕ ಮೊಬೈಲ್ ಚಾರ್ಜರ್ ಇರ್ತಕ್ಕಂಥ ಒಂದು ಫೋಟೋ ತೋರಿಸ್ಬಿಟ್ಟು ಎಲ್ಲ ಕಡೆ ಟ್ರೋಲ್ ಆಗ್ತಾಯಿದೆ ನೋಡಿ, ನೀವು ಮೊಬೈಲ್ ಯೂಸ್ ಮಾಡ್ತಾಯಿದ್ದೀರ ಅಂದಾಗ ವಿನಯ್ ಅದಕ್ಕೆ ಕ್ಲಾರಿಟಿಯನ್ನು ಕೊಡ್ತಾನೆ. ಇಲ್ಲ ಮೇಡಮ್, ಅದು ಆ್ಯಕ್ಚುಲಿ ನಾವು ಟ್ರಿಮ್ ಮಾಡ್ಕೊತೀವಲ್ವ ಅದರ ಚಾರ್ಜರು ಅಂತ ಅವನು ಕ್ಲಾರಿಟಿ ಕೊಡ್ತಾನೆ, ಮೈಕಲ್ಲೂ ಕ್ಲಾರಿಟಿ ಕೊಡ್ತಾರೆ, ತುಂಬ ಜನ ಕ್ಲಾರಿಟಿಯನ್ನು ಕೊಡ್ತಾರೆ. ಆಗ ಮೇಡಮು ಎಸ್ ಹೊರಗಡೆ ಆ ರೀತಿ ತಿಳ್ಕೊಂಡಿದ್ದಾರೆ, ಆದರೆ ನೀವು ಯಾರೂ ಮೊಬೈಲ್ ಯೂಸ್ ಮಾಡ್ತಾ ಇಲ್ಲ ಅನ್ನೋದನ್ನು ಕ್ಲಾರಿಟಿನ ಕೊಟ್ರಿ ಅಂದ್ಬಿಟ್ಟು ಇದು ಮಾಡ್ತಾರೆ. ಅದಾದ ನಂತರ ನಮ್ಮ ಶ್ರುತಿ ಮೇಡಮ್ ಅಂದ್ಬಿಟ್ಟು ಲೇಡೀಸ್ಗಳಿಗೆ ನೀವೆಲ್ಲರೂ ಕೂಡ ತುಂಬ ಸ್ಟ್ರಾಂಗಾಗಿ ಆಡ್ತಾಯಿದ್ದೀರ, ಅದರಲ್ಲೂ ಈ ಸಾರಿ ಇರ್ತಕ್ಕಂಥ ಈ ಸೀಸನಲ್ಲಿ ಇರ್ತಕ್ಕಂಥ ನೀವೆಲ್ಲರೂ ಕೂಡ ತುಂಬ ಸ್ಟ್ರಾಂಗ್ ಆಗಿದ್ದೀರ ಮಹಿಳೆಯರು ಅಂತ ಹೇಳ್ತಾ ಇರಬೇಕಾದ್ರೆ ನಮ್ಮ ಸಂಗೀತ ಅವರು ಇದ್ಕೊಂಡು ಮೇಡಮ್ ಅಂತ ಅಂತಾರೆ. ಅದಕ್ಕೆ ಯಾಕಮ್ಮ ಈ ಸೀಸನಲ್ಲೆಲ್ಲ ಸಂಗೀತ ಹಿಂಗೆ ಹೇಳ್ತಾ ಇದೆಯಾ ಅಂತಮ್ಮ ಶ್ರುತಿ ಮೇಡಮ್ ಅವ್ರು ಕೇಳ್ತಾರೆ. ಅದಕ್ಕೆ ಇಲ್ಲ ಮೇಡಮ್, ನನ್ನನ್ನು ಎಲ್ಲರೂ ಟಾರ್ಗೆಟ್ ಮಾಡ್ತಾಯಿದ್ದಾರೆ ಮೇಡಮ್, ನನಗೆ ತುಂಬ ನೋವಾಗ್ತಾಯಿದೆ ಮೇಡಮ್, ನಾನು ಇಲ್ಲೆಲ್ಲ ಒಂಟಿ ಅನ್ನೋ ಫೀಲ್ ಆಗ್ತಿದೆ ಮೇಡಮ್ ಅಂತ ಅಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ನಮ್ಮ ಮೇಡಮ್ ಬಂದ್ಬಿಟ್ಟು ಹೇಳ್ತಾರೆ, ಒಂದು ಸಾಂಗನ್ನು ಹೇಳ್ತಾರೆ, ಗೊತ್ತಿದೆ ನಿಮಗೆಲ್ರಿಗೂ ಕೂಡ ನಮ್ಮ ಕಿಚ್ಚ ಸುದೀಪ್ ಅವರ ಸಾಂಗು, ಮನವಿ ಓ ಮನವೇ ನೀ ಕುಗ್ಗದಿರು, ಬೆಟ್ಟ ಬಯಲಿರಲಿ ಮುನ್ನುಗ್ಗುತ್ತಿರು. ಆ ಸಾಂಗನ್ನು ಹೇಳಿ ಅವ್ರ ಕಣ್ಣೀರೂ ಜಾಸ್ತಿ ಆಗುತ್ತೆ. ಶ್ರುತಿ ಮೇಡಮನ್ನು ತಪ್ಪಿಕೊಂಡು ಸಂಗೀತ ಮನಸ್ಸು ಇಚ್ಛೆ ಹತ್ಬಿಡ್ತಾಳೆ. ಎಸ್, ನಿಜವಾಗ್ಲೂ ಆ ಒಂದು ಕ್ಷಣ ಇತ್ತಲ್ವ, ಎಲ್ಲರೂ ಕೂಡ ತುಂಬ ಭಾವುಕತೆ ಅನ್ನಿಸ್ತಾ ಇತ್ತು. ಪಕ್ಕದಲ್ಲಿ ತನಿಷ್ ಅವರಿದ್ದರು, ನಮ್ರತಾ ಅವರಿದ್ದರು, ಅವರು ಕೂಡ ಸಂಗೀತ ಅವರನ್ನು ಸಮಾಧಾನ ಮಾಡ್ತಾಯಿದ್ರು. ಎಸ್, ಈ ಒಂದು ಸಂದರ್ಭದ ಬಗ್ಗೆ ಟೋಟಲ್ ಇದ್ರ ಬಗ್ಗೆ ಎಲ್ಲ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ.